ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆರ್ ಕೆ ಗಾಂಧಿ. ಸ್ನೇಹಿತರೆ, ನಮ್ಮ ನಾಡಿನಾದ್ಯಂತ ಎಷ್ಟೋ ಜನ ಪ್ರತಿಭಾವಂತರಿದ್ದಾರೆ. ಎಲೆಮರೆಯ ಕಾಯಿಗಳಂತೆ ಯಾರ ಕಣ್ಣಿಗೂ ಬೀಳದೆ ಅಡುಕೊಂಡ್ಬಿಟ್ಟಿದ್ದಾರೆ. ಅಂಥವ್ರಿಗೆ ಅವರ ಪ್ರತಿಭೆಯನ್ನು ತೋರ್ಪಡಿಸ್ಕೊಳ್ಳೋದಕ್ಕೆ ಒಂದು ವೇದಿಕೆ ಕೊಡೋಕ್ಕೆ ನಮ್ಮ ಸ್ನೇಹಾಲಯ ಕ್ರಿಯೇಷನ್ಸ್ ಸದಾ ಸಿದ್ಧವಾಗಿರುತ್ತೆ. ಏನಪ್ಪ ಅಂತಂದರೆ, ಆಲ್ರೆಡಿ ಈಗ ಶೂಟಿಂಗ್ ಪ್ರಾರಂಭ ಆಗಿದೆ, ಒಂದು ಶೆಡ್ಯೂಲ್ ಆಗಿದೆ. ಫಸ್ಟು ಚಂದ್ರಗಿರಿ ಅಂತ ಟೈಟ್ಲ್ ಇಟ್ಟಿದ್ವಿ, ಆಮೇಲೆ ಟೈಟ್ಲ್ ಚೇಂಜ್ ಮಾಡಿ ಈ ಸಿನಿಮಾಗೆ ಕ್ಲೈಮ್ಯಾಕ್ಸ್ ಇರೋದಿಲ್ಲ ಅಂತ ಒಂದು ಟೈಟ್ಲನ್ನು ಇಟ್ವಿ. ಬಜೆಟ್ ತುಂಬ ಬೇಕಾಗುತ್ತೆ ಗ್ರಾಫಿಕ್ಸ್ ಎಲ್ಲ ಅಂಥೇಳಿ ಚಂದ್ರಗಿರಿಯ ಕಥೆಯನ್ನು ಸ್ವಲ್ಪ ಚೇಂಜಸ್ ಮಾಡಿದ್ವಿ. ಇದರಲ್ಲಿ ಬಹಳಷ್ಟು ಜನ ಪಾತ್ರಧಾರಿಗಳು ಅಂದರೆ ನಮ್ಮ ಡೈನಾಮಿಕ್ ಹೀರೋ ದೇವರಾಜ್ ಅವರು, ಬಾಹುಬಲಿ ಕಾಲಿಕೆಯ ಪ್ರಭಾಕರ್, ಹಾಗೆ ಪಂಚಾಕ್ಷರಿ, ಮರಿಸ್ವಾಮಿ, ಆಮೇಲೆ ಯಶಸ್ಸು, ಆಮೇಲೆ ಮನೋಹರು, ಕಿಶೋರ್ ಕಾಸರಗೋಡು ಇವರೆಲ್ಲ ಆ್ಯಕ್ಟ್ ಮಾಡಿದ್ರು. ಬಟ್ ಏನಪ್ಪ ಅಂತಂದರೆ ಸ್ವಲ್ಪ ಬಜೆಟ್ ತುಂಬ ಬೇಕಾಗಿತ್ತು. ಬಜೆಟ್ಗಳು ಕಲೆಕ್ಷನ್ ಆಗಿದ್ದು ಕಡಿಮೆ ಆಗಿತ್ತು. ಹಂಗಾಗಿ ನಾವೇನು ಮಾಡಿದ್ರೆ ಕಥೆಯಲ್ಲಿ ಚೇಂಜಸ್ ಮಾಡಿ ಆ ಗ್ರಾಫಿಕ್ಸ್ ಅಂದರೆ ಆ ಗೋಸ್ಟ್ ದೆವ್ವ ಅನ್ನೋದು ಎಲ್ಲರನ್ನ ಸಾಯಿಸ್ಕೊಂಡು ಹೋಗೋದನ್ನು ಬದಲಾಯಿಸಿ ಒಬ್ಬ ಮನುಷ್ಯನೇ ಸಾಯಿಸ್ತಾನೆ. ಯಾಕೆ ಸಾಯಿಸ್ತಾನೆ, ಅದಕ್ಕೆ ಒಂದು ಫ್ಲ್ಯಾಶ್ ಬ್ಯಾಕ್ ಏನು ಅನ್ನೋ ಒಂದು ಥೀಮ್ ಇಟ್ಕೊಂಡು ಕಥೆಯನ್ನು ನಾವು ಇದು ಮಾಡ್ಕೊಂಡ್ವಿ. ಅದು ಗ್ರಾಫಿಕ್ಸ್ ಇಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಆಗ್ತಾ ಇದೆ. ಬಟ್ ಗ್ರಾಫಿಕ್ಸ್ ಇದ್ದಾಗ ನಮಗೆ ಒಂದು 3 ಸಾಂಗ್ಸನ್ನು ಮಾಡಿಸಿದ್ವಿ. ಆದರೆ ಅದು ಈಗ ಈ ಕಾನ್ಸೆಪ್ಟ್ ಬದಲಾವಣೆ ಆದಮೇಲೆ ಆ ಸಾಂಗ್ಸ್ ಅದಕ್ಕೆ ಸೆಟ್ ಆಗ್ತಾ ಇಲ್ಲ. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಒಂದು 3 ಸಾಂಗನ್ನು ಬೇರೆ ಸಾಂಗನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ML ರಾಜಾ ಅಂತೇಳಿ, ಇಳಿಯರಾಜ ಅವರ ಶಿಷ್ಯ, ಅವರು ನಮಗೆ ಟ್ಯೂನ್ಸನ್ನು ಕಳಿಸ್ಕೊಟ್ಟಿದ್ದಾರೆ. ಆ ಟ್ಯೂನ್ಸನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ. ಬಟ್ ಏನಪ್ಪ ಅಂತಂದರೆ, ನಿಮ್ಮಲ್ಲಿ ಒಂದು ಸಾಂಗ್ಸ್ ಬರೆಯುವ ಒಂದು ಆಸಕ್ತಿ ಇದ್ದಲ್ಲಿ, ಇಲ್ಲ ನಾನು ಸಾಂಗ್ಸ್ ಬರೀತೀನಿ ಸರ್ ಟ್ಯೂನಿಗೆ ತಕ್ಕಂತೆ ಅಂತೇಳಿ ನಿಮಗೆ ಒಂದು ಹೋಪ್ ಅಂತ ಇದ್ದಾಗ ನೀವು ಆ 3 ಸಾಂಗನ್ನು ನೀವು ಬರೀಬಹುದು. ಸೊ ನಾವೇನು ಪೇಮೆಂಟ್ ಅಂತ ಕೊಡೋಕ್ಕಾಗೋದಿಲ್ಲ, ಆದರೆ ನೀವು ಲಿರಿಕ್ಸ್ ರೈಟರ್ ಆಗಿ ಈ ಸಿನಿಮಾ ಮುಖಾಂತರ ಪಾದಾರ್ಪಣೆ ಮಾಡ್ಬೋದು ಚಿತ್ರರಂಗಕ್ಕೆ. ಇದು ಹೊಸಬರಿಗೆ ಅವಕಾಶ ಕೊಡೋಣ ಅನ್ನೋ ಒಂದು ಉದ್ದೇಶ ನನಗೆ. ಹಾಗೆ ಈ ಚಿತ್ರವನ್ನು ನಾನು ಉತ್ತರ ಕರ್ನಾಟಕದ ಭಾಷೆ ನೋಡಿ, ಈಗ ನನ್ನ ಬೆಂಗಳೂರು ಭಾಷೆ, ಅಲ್ಲಿನ ಏನಪ್ಪ ಎಂಥ ಮರ ಎಂಥರಿ ಬಂದ್ರಿ ಅದು ಏನೋ ಮಾತಾಡ್ತೀರಿ, ತುಂಬ ಸಂತೋಷ ಆಗುತ್ತೆ. ಈಗ ಎಕ್ಸಾಂಪಲ್ ನಾವು ಚಿತ್ರದುರ್ಗ ಇಲ್ಲ, ಹುಬ್ಬಳ್ಳಿ ದಾಟಿ ಮುಂದಕ್ಕೆ ಆ ಕಡೆ ಹೋದಾಗ ಗುಲ್ಬರ್ಗ, ಬೀದರ್, ಆನಂತರ ಗೋಕಾಕ್, ಬಿಜಾಪುರ, ಈ ಕಡೆ ಹೋದಾಗ ರಾಣಿಬೆನ್ನೂರು, ಈ ಕಡೆ ಎಲ್ಲ ಹೋದಾಗ ಅಲ್ಲಿನ ಭಾಷೆಯ ಒಂದು ಆ ಕೇಳಕ್ಕೂ ಇಂಪು, ಆ ಸೊಗಸು ಬೇರೆ ಇರುತ್ತೆ. ಹಾಗಾಗಿ ನಾನು ಏನು ಈಗ ಸಿನಿಮಾ ಮಾಡ್ತಾ ಇದ್ದಿಲ್ಲ, ಈ ಸಿನಿಮಾದಲ್ಲಿ ಆ ಸ್ಲ್ಯಾಂಗನ್ನು ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದ ಸ್ಲ್ಯಾಂಗನ್ನು ಬಳಸಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೆ ನಾನು ಮಾಡ್ತೀನಿ ಹಾಗೆ ಹೀಗೆ ನನ್ನಲ್ಲಿ ಇಲ್ಲ. ನನಗೆ ಉತ್ತರ ಕರ್ನಾಟಕದ ಸ್ಲ್ಯಾಂಗನ್ನು ಬಳಸಿ ಬರೆಯೋಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಒಳ್ಳೆಯ ಡೈಲಾಗ್ಸ್, ಪಂಚಿಂಗ್ ಡೈಲಾಗ್ಸ್ ಬೇಕು. ಹಾಗಾಗಿ ಉತ್ತರ ಕರ್ನಾಟಕದ ಸ್ಲ್ಯಾಂಗಲ್ಲಿ ಪಂಚಿಂಗ್ ಡೈಲಾಗ್ಸನ್ನು ಬರೆದುಕೊಡೋವಂಥವ್ರು ಇದ್ರೂ ನನ್ನನ್ನು ಸಂಪರ್ಕಿಸಿ. ಸೊ ಖಂಡಿತವಾಗಲೂ ನಿಮ್ಮ ಸಂಭಾಷಣೆಯನ್ನು, ನಿಮ್ಮ ಡೈಲಾಗ್ಸನ್ನು ಪಿಕ್ಚರಲ್ಲಿ ಬಳಸೋಣ, ನಿಮ್ಮ ಹೆಸರು ಕ್ರೆಡಿಟ್ ಸಿಗುತ್ತೆ. ಸೊ ಈ ರೀತಿ ಹಾಡು ಮತ್ತು ಸಂಭಾಷಣೆ ಬರೆಯೋದಕ್ಕೋಸ್ಕರ ಖಂಡಿತವಾಗಲೂ ನಿಮಗೆ ಅವಕಾಶ ಸಿಗ್ತಾ ಇದೆ. ಅತಿ ಶೀಘ್ರದಲ್ಲೇ ಚಿತ್ರೀಕರಣ ಕಂಟಿನ್ಯೂ ಆಗ್ತಾ ಇದೆ. ನಿಮಗೆಲ್ಲರಿಗೂ ಇದೊಂದು ಸುವರ್ಣಾವಕಾಶ ಅಂತ ಹೇಳ್ತಾ, ಈ ಅವಕಾಶವನ್ನು ನೀವು ಬಳಸ್ಕೊಳ್ಳಿ. ಹಾಡುಗಳನ್ನು ಬರೆಯುವ ಆಸಕ್ತಿ ಇರೋಂಥವ್ರು ಮತ್ತು ಡೈಲಾಗ್ಸನ್ನು ಬರೆಯುವ ಆಸಕ್ತಿ ಇರೋರು ಖಂಡಿತವಾಗಲೂ ಇದರ ಸದುಪಯೋಗನ ಬಳಸ್ಕೋಬೇಕು ಅಂತೇಳಿ ಕೋರ್ತಾ, ನಿಮ್ಮ ಆರ್ ಕೆ ಗಾಂಧಿ. ನನ್ನ ನಂಬರ್ ಗೊತ್ತಲ್ವಾ, 9000044557 ನೋಡಿ, ಅಲ್ಲೇ ಕಾಣ್ತಾ ಇದೆ ನೋಡಿ, 9000044557, ಹಾಗೆ 7411904229 ಅಂತೇಳಿ. ಸೊ ಇವೆರಡೂ ನನ್ನ ನಂಬರು, ಸಂಪರ್ಕ ಮಾಡಿ ಅಂತ ಹೇಳ್ತಾ ನಿಮ್ಮ ಆರ್ ಕೆ ಗಾಂಧಿ. ನಮಸ್ಕಾರ.